ಬೆಂಗಳೂರಿನ ಟ್ರಾಫಿಕ್, ಜನಜಂಗುಳಿ ಮತ್ತು ನಿತ್ಯದ ರೊಬೋಟಿಕ್ ಲೈಫ್ನಿಂದ ಹೇಗಾದರೂ ಪಾರಾಗಬೇಕು ಅಂತ ಅಂದ್ಕೊಂಡು ನಾವು 2023 ಆಗಸ್ಟ್ ತಿಂಗಳಲ್ಲಿ ಉತ್ತರಾಖಂಡದ ಮಧ್ಮಹೇಶ್ವರ ಬೆಟ್ಟವನ್ನು ಟ್ರೆಕ್ ಮಾಡೋಣ ಅಂತ ನಿರ್ಧಾರ ಮಾಡಿ ಹೊರಟೇ ಬಿಟ್ಟಿದ್ವಿ. ಆದರೆ ಆಗಸ್ಟ್ ತಿಂಗಳ ಭಾರೀ ಮಳೆಗೆ ಉತ್ತರ ಭಾರತ ಸಂಪೂರ್ಣ ತತ್ತರಿಸಿ ಹೋಗಿತ್ತು. ದಾರಿ ಉದ್ದಕ್ಕೂ ನಾವು ನೋಡಿದ್ದು ಕೊಚ್ಚಿ ಹೋದ ಮನೆಗಳು, ರಸ್ತೆ ಮಧ್ಯೆ ಉರುಳಿರುವ ಬಂಡೆಗಳು, ಮುರಿದು ಹೋದ ಸೇತುವೆಗಳು ಹಾಗೂ ಇವುಗಳ ನಡುವೆ ನಡೆದ ಅದೆಷ್ಟೋ ಅಪಘಾತಗಳು, ಅನಾಹುತಗಳು. ಅದೃಷ್ಟವಶಾತ್ ಇವೆಲ್ಲವನ್ನು ದಾಟಿ ನಾವು ರಾನ್ಸಿ ಅನ್ನುವ ಜಾಗಕ್ಕೆ ಬಂದು ತಲುಪಿದ್ವಿ. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಶುರುವಾಗಬೇಕಿತ್ತು. ಆದರೆ ಮುಂಜಾನೆ ಅತಿಯಾದ ಮಂಜು ಆವರಿಸಿದ ಕಾರಣ ನಮ್ಮ ಮುಂದಿನ ದಾರಿ ಮರೆಯಾಗಿ ಹೋಗಿತ್ತು. ಸುಳಿವೇ ಇಲ್ಲದೆ ನಮ್ಮನ್ನು ಯಾರೋ ಹಿಂಬಾಲಿಸ್ತಾ ಇದ್ದಾರೆ ಎನ್ನುವ ಅನುಭವವಾದಾಗ ನಾವು ಹಿಂದೆ ತಿರುಗಿ ನೋಡಿದ್ವಿ. ಅವನ ಪಿಳಿಪಿಳಿ ಕಣ್ಣುಗಳಲ್ಲಿ ಏನೋ ಕಾಂತಿ, ನಮ್ಮ ಮೇಲಿನ ಕಾಳಜಿ, ನಮಗೆ ಗೈಡ್ ಆಗಬೇಕು ಅನ್ನುವ ಅವನ ಬಯಕೆ ಎದ್ದು ಕಾಣ್ತಾ ಇತ್ತು. ಅವನೇ ಭೋಲು, ಕಪ್ಪು ರೋಮದ ಮುದ್ದು ಕಣ್ಣಿನ ಬೆಟ್ಟದ ನಾಯಿ. ಬರೀ ಕ್ಷಣ ಮಾತ್ರದ ಪರಿಚಯದಲ್ಲಿ ಅವನು ನಮ್ಮ ಫ್ರೆಂಡ್ ಆಗಿ ಬಿಟ್ಟಿದ್ದ. ದಟ್ಟ ಮಂಜಿನಲ್ಲಿ ನಾವು ದಾರಿ ಗೊತ್ತಾಗದೆ ಪರದಾಡುತ್ತಿದ್ದೇವೆ ಎಂದು ಅರಿತ ಅವನು ತಕ್ಷಣವೇ ನಮ್ಮನ್ನು ಗೈಡ್ ಮಾಡಲು ಆರಂಭಿಸಿದ. ನಾವು ಯಾವುದೇ ಸಂಶಯ ಇಲ್ಲದೆ ಅವನ ಹಿಂದೆ ಹೆಜ್ಜೆ ಹಾಕಿದೆವು. ಧುಮ್ಮಿಕ್ಕಿ ಹರಿಯುವ ಸಣ್ಣ ಸಣ್ಣ ಜಲಪಾತಗಳು, ಸಣ್ಣ ಸಣ್ಣ ತೊರೆಗಳನ್ನು ದಾಟುತ್ತಾ ನಾವು ಎತ್ತರಕ್ಕೆ ಏರ್ತಿದ್ದೆವು. ಹದವಾಗಿ ಬೀಸುತ್ತಿದ್ದ ಗಾಳಿಯಲ್ಲಿನ ಮಣ್ಣಿನ ವಾಸನೆ, ನಿಲ್ಲದ ತುಂತುರು ಮಳೆ ಇವೆಲ್ಲವನ್ನು ಸವಿಯುತ್ತಾ ನಾವು ಮುಂದಕ್ಕೆ ಸಾಗ್ತಾ ಇದ್ವಿ. ದೂರದ ದೊಡ್ಡ ದೊಡ್ಡ ದೇವದಾರು ಮರಗಳು ಮೊಡದ ಮೇಲೆ ತೇಲುತ್ತಿದ್ದಂತೆ ಕಂಡವು. ಆಮೇಲೆ ಅರಿವಾಯಿತು, ಅದರ ಕಾಣದ ಬೇರುಗಳು ನದಿ ತೀರದ ಮಣ್ಣನ್ನು ಬಿಗಿಯಾಗಿ ಹಿಡಿದು ಬೆಟ್ಟವನ್ನು ತನ್ನನ್ನು ಪ್ರವಾಹದಿಂದ ರಕ್ಷಿಸ್ತಾ ಇದೆ ಎಂದು. ಟ್ರೆಕ್ ಮಾಡ್ತಾ ಮಾಡ್ತಾ ನಾವು ಬೆಟ್ಟದ ಮೇಲಿನ ಒಂದು ಸಣ್ಣ ಹಳ್ಳಿಯನ್ನು ತಲುಪಿದ್ವಿ. ಬಿಸಿ ಬಿಸಿ ರೊಟ್ಟಿಗಳನ್ನು ಸುಡುವ ವಾಸನೆ ಮೂಗಿಗೆ ತಟ್ಟಿತ್ತು. ಹೊಟ್ಟೆ ಚುರ್ರೆನ್ನುತ್ತಾ ಇತ್ತು. ನಗುಮುಖದ ಹೆಂಗಸೊಬ್ಬಳು ಹಿಟ್ಟನ್ನು ಗುದ್ದಿ ತಟ್ಟಿ ಉರುಟಾದ ರೊಟ್ಟಿಯನ್ನು ತಯಾರಿಸಿದ್ಳು. ಆಕೆ ಬಿಸಿ ಬಿಸಿ ರೊಟ್ಟಿಗೆ ಬೆಣ್ಣೆ ಸವರಿ ನಮ್ಮ ಕೈಗೆ ಕೊಟ್ಟಳು. ನಾವು ಅದನ್ನು ತಿಂದೆವು ಹಾಗೂ ಭೋಲುವಿನ ಜೊತೆಗೆ ಹಂಚಿಕೊಂಡೆವು. ಭೋಲು ತನ್ನ ಕಾರ್ಯವನ್ನು ಒಂದು ರೊಟ್ಟಿಯ ತುಂಡಿಗಾಗಿ ಮಾಡುತ್ತಿಲ್ಲ ಎನ್ನುವುದು ನಮಗೆ ಚೆನ್ನಾಗಿ ಗೊತ್ತಿತ್ತು. ಭೋಲು ಹಿಂದೆ ಅದೆಷ್ಟು ಜನರಿಗೆ ಸಹಾಯ ಮಾಡಿದ್ದಾನೋ, ಎಷ್ಟು ಜನರು ಅವನ ಜೊತೆ ಊಟ ಹಂಚಿಕೊಂಡಿದ್ದಾರೋ ಗೊತ್ತಿಲ್ಲ. ಕಪ್ಪು ಮೋಡ ಭಾರೀ ಮಳೆಯ ಮುನ್ಸೂಚನೆ ನೀಡ್ತಾ ಇತ್ತು. ಕತ್ತಲಾಗುವ ಮುಂಚೆ ನಾವು ಬೆಟ್ಟದ ತುದಿಗೆ ಮುಟ್ಟಬೇಕು ಅಂತ ಬೋಲುವಿನ ಹಿಂದೆ ಬೇಗ ಬೇಗ ಹೆಜ್ಜೆ ಹಾಕಿದೆವು. ದೂರದಲ್ಲಿ ಎಲ್ಲೋ ಗಂಟೆಯನ್ನಾದ ಕೇಳಿದಾಗ ಬೋಲು ನಮ್ಮನ್ನು ಸರಿಯಾದ ಜಾಗಕ್ಕೆ ತಲುಪಿಸಿದ್ದಾನೆ ಎಂದು ಗೊತ್ತಾಯಿತು. ಅಂದು ರಾತ್ರಿ ನಾವು ಅಲ್ಲಿನ ಒಂದು ತಾತ್ಕಾಲಿಕ ವಸತಿಯಲ್ಲಿ ಉಳಿದೆವು. ಟ್ರೆಕ್ಕಿಂಗ್ನಿಂದ ತೀರಾ ಆಯಾಸವಾಗಿದ್ದ ಕಾರಣ ಎಲ್ಲರೂ ಒಂದೊಂದು ಪ್ಯಾರಾಸಿಟಮಾಲ್ ಗುಳಿಗೆಯನ್ನು ನುಂಗಿ ಬೇಗನೆ ನಿದ್ರೆಗೆ ಜಾರಿದೆವು. ನಿಲ್ಲದೆ ಬೀಳುತ್ತಿದ್ದ ಮಳೆಯ ಶಬ್ದ ಒಳ್ಳೆ ಜೋಗುಳ ಹಾಡಿನ ಹಾಗೆ ಕೇಳುತ್ತಿತ್ತು. ಗಾಢ ನಿದ್ರೆಗೆ ಜಾರಿದ ನಮಗೆ ಎಚ್ಚರವಾದದ್ದು ಯಾರೋ ಬಾಗಿಲು ಬಡಿದ ಶಬ್ದವಾದಾಗ. ಬಾಗಿಲ ಮುಂದೆ ನಿಂತಿದ್ದ ವ್ಯಕ್ತಿಯೊಬ್ಬ ನಮಗೆ ಶಾಕಿಂಗ್ ನ್ಯೂಸ್ ಕೊಟ್ಟ. ರಾತ್ರಿ ಕ್ಲೌಡ್ ಬಸ್ಟ್ ಆಗಿ ನಾವು ದಾಟಿ ಬಂದ ಸೇತುವೆಯೊಂದು ನೀರಲ್ಲಿ ಕೊಚ್ಚಿ ಹೋಗಿತ್ತು. ಹಾಗಾಗಿ ಕೆಳಗಡೆಗೆ ಯಾವುದೇ ಸಂಪರ್ಕ ಇಲ್ಲದಾಗಿ ಹೋಗಿತ್ತು. ನೀವುಗಳು ಸ್ವಲ್ಪ ದಿನ ಇಲ್ಲೇ ಇರುವುದು ಸೂಕ್ತ ಎಂದು ಹೇಳಿ ಅವನು ತೆರಳಿದ. ನಾವು ಪರಿಸ್ಥಿತಿ ಸುಧಾರಿಸುವ ತನಕ ಇಲ್ಲಿ ಉಳಿಯುವುದೊಂದೇ ಮಾರ್ಗ ಎಂದು ದೇವರ ದರ್ಶನ ಮಾಡಿದೆವು. ಮಳೆಯಲ್ಲೇ ಬಂಡೆಯ ಮೇಲೆ ಕುಳಿತು ಧ್ಯಾನ ಮಾಡಿದೆವು. ಹೇಗಾದರೂ ಈ ಸುತ್ತುವರಿದ ಮಂಜಿನಿಂದ ನಮ್ಮನ್ನು ಪಾರು ಮಾಡು ಎಂದು ಬೇಡಿದೆವು. ನಮ್ಮ ಪ್ರಾರ್ಥನೆಯಲ್ಲಿ ಸಹ ಬೋಲು ಭಾಗಿಯಾಗಿದ್ದ. ಹೀಗೆ ಮಂಜು ಕವಿದ ವಾತಾವರಣದಲ್ಲೇ ನಾವು ಅಲ್ಲಿಯ ಸ್ಥಳೀಯರ ಜೊತೆ ಒಂದೆರಡು ದಿನ ಕಳೆದೆವು. ಅವರಿಂದ ಮಧ್ಮಹೇಶ್ವರ ದೇವಸ್ಥಾನದ ಕಥೆಯ ಬಗ್ಗೆ ತಿಳಿದೆವು. ಮಹಾಭಾರತ ಯುದ್ಧದ ನಂತರ ಪಾಂಡವರು ತಮ್ಮ ಪಾಪ ಪರಿಹಾರಕ್ಕಾಗಿ ಶಿವನನ್ನು ಅರಸಿ ಬಂದರಂತೆ. ಆದರೆ ಯುದ್ಧದ ರಕ್ತಪಾತದಿಂದ ಬೇಸತ್ತ ಶಿವನಿಗೆ ಅವರಿಗೆ ದರ್ಶನ ನೀಡಲು ಕಿಂಚಿತ್ತೂ ಮನಸ್ಸಿಲ್ಲದ ಕಾರಣ ತಾನು ಒಂದು ಎತ್ತಿನ ರೂಪ ಧರಿಸಿ ಅವರಿಂದ ತಪ್ಪಿಸಿಕೊಂಡಂತೆ. ಕೊನೆಗೂ ಪಾಂಡವರಿಗೆ ಇದು ಹೇಗೋ ಗೊತ್ತಾದಾಗ ಅವರು ಶಿವನನ್ನು ಪತ್ತೆ ಹಚ್ಚಿದರು.
ಹಾಗೆ ಎತ್ತಿನ ರೂಪದಲ್ಲಿದ್ದ ಶಿವನು ಭೂಮಿಯಲ್ಲಿ ವಿಲೀನವಾದಂತೆ ಮತ್ತೆ ಶಿವನ 5 ಭಾಗಗಳು ಬೇರೆ ಬೇರೆ ಜಾಗದಲ್ಲಿ ಪ್ರಕಟವಾದವು. ಇವುಗಳನ್ನು ಪಂಚಕೇದಾರ ಎಂದು ಕರೆಯುತ್ತಾರೆ. ಮದ್ಮಹೇಶ್ವರದ ಈ ಮಂದಿರವು ಶಿವನ ಮಧ್ಯಭಾಗಕ್ಕೆ ಸಮರ್ಪಿತವಾಗಿದೆ ಹಾಗೂ ಇಲ್ಲಿ ಶಿವನ ದಿವ್ಯ ಉಪಸ್ಥಿತಿ ತುಂಬ ಪ್ರಬಲವಾಗಿದೆ ಎಂದು ನಂಬಲಾಗ್ತದೆ. ಈ ಪ್ರಕೃತಿಯೇ ಪರಮಶಿವನೇ. ಮನುಷ್ಯರು ಪ್ರಕೃತಿಯ ಮೇಲೆ ಎರಗಿದ ದುಷ್ಕೃತ್ಯಕ್ಕೆ ಬೇಸತ್ತ ಶಿವನು ತನ್ನ ಸೌಂದರ್ಯವನ್ನು ಯಾರಿಗೂ ತೋರಿಸಬಾರದು ಎಂಬ ಉದ್ದೇಶದಿಂದ ಈ ಮಂಜಿನ ಮುಸುಕಿನ ಮೊರೆ ಹೊಕ್ಕನೆ ಎಂಬ ಸಂಶಯ ಕಾಡತೊಡಗಿತು. ಹೀಗೆ ನೆಟ್ವರ್ಕ್, ಇಂಟರ್ನೆಟ್ ಇಲ್ಲದ ಜಗತ್ತಿನಲ್ಲಿ ಹವಾಮಾನ ಸುಧಾರಣೆಯ ನಿರೀಕ್ಷೆಯೊಂದಿಗೆ ಭೋಲು ಮತ್ತು ಕೆಲವು ಸಹ ಪ್ರಯಾಣಿಕರ ಜೊತೆ ಮತ್ತೊಂದು ದಿನ ಅಲ್ಲಿ ಕಳೆಯುವಂತಾಯಿತು. ಮಾರನೇ ದಿನ ಮುಂಜಾನೆ ಮಂಜು ನಿಧಾನವಾಗಿ ಹಗುರವಾಗುತ್ತಿರುವುದು ಕಂಡಿತು. ಮಂದಿರದ ಹಿಂದಿನ ಸುಂದರವಾದ ಗಗನಚುಂಬಿ ಪರ್ವತಗಳು ಕಾಣತೊಡಗಿದವು. ಭೋಲು ಬಾಲ ಅಲ್ಲಾಡಿಸುತ್ತಾ ಓಡೋಡಿ ಬಂದ. ನಿಮಗೇನೋ ತೋರಿಸ್ತೇನೆ ಬನ್ನಿ ಎಂದು ಆಹ್ವಾನಿಸುತ್ತಾ ಹೊಸದೊಂದು ದಾರಿಯಲ್ಲಿ ಓಡಲಾರಂಭಿಸಿದ. ಮೋಡಗಳ ಮೇಲೆ ಏರುವ ಅನುಭವವಾಯಿತು. ನಿಸರ್ಗದ ಈ ಮಹಿಮೆಯ ಮುಂದೆ ಬೇರೆಲ್ಲವೂ ಅರ್ಥಹೀನ ಎಂದನಿಸಿತು. ಬೋಲುವಿನ ಹಿಂದೆ ನಡೆಯುತ್ತಾ ನಾವು ಮದ್ಮಹೇಶ್ವರದಿಂದ 2.5 ಕಿಲೋಮೀಟರ್ ಎತ್ತರದಲ್ಲಿರುವ ಒಂದು ಸಣ್ಣ ರಹಸ್ಯ ಗುಡಿಯನ್ನು ತಲುಪಿದೆವು. ಈ ಸ್ಥಳ ಮತ್ತಷ್ಟು ಪ್ರಶಾಂತ ಮತ್ತು ದೈವಿಕವಾಗಿತ್ತು. ಗುಡಿಯ ಮುಂದಿನ ಸಣ್ಣ ಕೊಳದಲ್ಲಿ ಗುಡಿಯ ಪ್ರತಿಬಿಂಬ ಕಂಡಾಗ ಅಲ್ಲಿನ ಮಹತ್ವವನ್ನು ಅದು ಸಾರಿ ಹೇಳುವಂತಿತ್ತು. ಕೊನೆಗೂ ಪ್ರಕೃತಿ ನಮ್ಮ ಮೇಲೆ ದಯ ತೋರಿತ್ತು. ಅದೆಷ್ಟೋ ಪರ್ವತಾರೋಹಿಗಳು ಸೆರೆ ಹಿಡಿಯಲು ಹೋದ ಹಿಮಾಲಯ ಪರ್ವತ ಶ್ರೇಣಿಗಳು ನಮ್ಮ ಕಣ್ಮುಂದಿದೆ ಎಂದು ಗೊತ್ತಾದಾಗ ಆದ ಅನುಭವವನ್ನು ಪದಗಳಲ್ಲಿ ಹೇಳಲು ಸಾಧ್ಯವೇ ಇಲ್ಲ. ಇದು ಒಂದು ಜೀವನ ಅನುಭವ. ಈ ಅನುಭವವನ್ನು ಕಲ್ಪಿಸಿದ ಸೃಷ್ಟಿಕರ್ತನಿಗೆ ನಾವು ತಲೆಬಾಗಿ ನಮಸ್ಕರಿಸಿದೆವು ಹಾಗೂ ಭೋಲುವಿಗೂ ಒಂದು ಥ್ಯಾಂಕ್ಸ್ ಹೇಳಿದೆವು. ನಾವು ಈ ಅನುಭವವನ್ನು ಸಂಭ್ರಮಿಸುವ ಸಮಯದಲ್ಲಿ ಭೋಲು ನಮ್ಮಿಂದ ದೂರ ಹೋದದ್ದು ನಮ್ಮ ಗಮನಕ್ಕೆ ಬರಲಿಲ್ಲ. ಅವನು ಏರ್ತಾ ಪರ್ವತದ ತುತ್ತ ತುದಿಯನ್ನು ತಲುಪಿದ್ದ. ನಾವು ಭೋಲು ಭೋಲು ಎಂದು ಕರೆದಾಗಲೂ ತಿರುಗಿ ನೋಡಲೇ ಇಲ್ಲ. ಕೊನೆಗೆ ನಮ್ಮ ದೃಷ್ಟಿಯಿಂದ ಮಾಯವಾಗಿ ಬಿಟ್ಟ. ಅವನು ಯಾಕೆ ನಮ್ಮನ್ನು ಬಿಟ್ಟು ಹೋದ ಎನ್ನುವ ಪ್ರಶ್ನೆಗೆ ಉತ್ತರವೇ ಸಿಗಲಿಲ್ಲ. ನಾವು ಇಳಿದು ಮತ್ತೆ ಮದ್ಮಹೇಶ್ವರ ಮಂದಿರವನ್ನು ತಲುಪುವಷ್ಟರಲ್ಲಿ ಹತ್ತಿರದ ನಾನು ಎಂಬ ಗ್ರಾಮದಿಂದ ಹೆಲಿಕಾಪ್ಟರ್ ಮೂಲಕ ಪರ್ವತದಲ್ಲಿ ಸಿಕ್ಕಿಬಿದ್ದ ಪ್ರಯಾಣಿಕರ ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ ಎಂಬ ಸುದ್ದಿ ಸಿಕ್ಕಿತ್ತು. ಇದರೆಲ್ಲದರ ನಡುವೆ ಭೋಲುವಿನ ನಿರ್ಗಮನದಿಂದ ಕದಡಿದ ಮನದೊಳಗೆ ಉತ್ತರ ಹುಡುಕುತ್ತಿದ್ದೆ. ನಿಧಾನವಾಗಿ ಅರಿವಾಯಿತು, ಅವನು ನಮಗೆ ಒಬ್ಬ ಗೈಡ್ ಆಗಿ ಮಾತ್ರ ಬರಲಿಲ್ಲ. ಒಂದು ಆಳವಾದ ಸತ್ಯವನ್ನು ಮನದಟ್ಟು ಮಾಡಲು ಬಂದ ನಿಜವಾದ ಸ್ನೇಹಿತ. ನಮ್ಮ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ಜೊತೆಗಿದ್ದ ಜೊತೆಗಾರ. ತನ್ನ ಕರ್ತವ್ಯವನ್ನು ನಿಷ್ಠೆ ಮತ್ತು ಸರಳತೆಯಿಂದ ನೆರವೇರಿಸಿದ ಜಾಣ. ಎಷ್ಟು ರಹಸ್ಯವಾಗಿ ಬಂದನೋ ಅಷ್ಟೇ ರಹಸ್ಯವಾಗಿ ಮಾಯವಾದ. ಕತ್ತಲಿನಲ್ಲಿ ಬಂದು ನಮಗೆ ದಾರಿ ತೋರಿಸಿದ ಸಣ್ಣ ಮಿಂಚುಹುಳ ಅವನು. ಮತ್ತೆ ಕತ್ತಲೆ ಆದಾಗ ಅದೇ ಮಿಂಚುಹುಳ ಕಾಣಿಸಬಹುದು ಎಂಬ ಭರವಸೆಯೊಂದಿಗೆ ನಾವು ಅಲ್ಲಿಂದ ಹಿಂದಿರುಗಿದೆವು.